ಸಾಕಷ್ಟು 20-30 ವರ್ಷದಿಂದ ಸಿಕ್ಕಾಪಟ್ಟೆ ಒಂದು 10 ವರ್ಷದಿಂದ ಕೂಡ ಬಿ ಜೆ ಪಿಯಲ್ಲಿ ತಳಮಟ್ಟದಲ್ಲಿ ತುಂಬ ಬಿ ಜೆ ಪಿಯ ಗಟ್ಟಿಯಾಗಿ ಕಟ್ಟಬೇಕಂತ ಆಸೆ ಇರ್ತಕ್ಕಂಥ ಏನೂ ಆಸೆ ಪಡ್ತಾ ಇರೋದ್ರಿಂದ ಆವತ್ತಿಂದ ಕಟ್ಟಿರೋದವರು ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ನಾನು ಮಾತಾಡ್ತಕ್ಕಂಥ ನನ್ನ ಜವಾಬ್ದಾರಿ ಇದೆ. ಅವ್ರನ್ನ ಎಲ್ಲ ಹೇಳ್ತಾರೆ, ನಾವು ನಿಷ್ಠಾವಂತರಿದ್ದೀವಿ, ನಾವು ನಮ್ಮನ್ನು ಗುರುಸ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರನ್ನೂ ಜೊತೆಗೆ ಕರ್ಕೊಂಡು ಅದ್ರ ಜೊತೆಗೆ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ನಿಂತು ಪಕ್ಷ ಕಟ್ಟೋದಕ್ಕೆ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅವ್ರಿಗೂ ವಿನಂತಿ ಮಾಡ್ತೀನಿ. ಈಗೇನು ಬಿ ಜೆ ಪಿ ಇವತ್ತು ರಾಷ್ಟ್ರದಲ್ಲಿ ಸರ್ಕಾರ ಇದೆ, ಆ ಸರ್ಕಾರನ ಇವತ್ತು 5 ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ 4-5 ವಿಧಾನಸಭಾ ಕ್ಷೇತ್ರ ಗೆದ್ದಿದ್ದೆ. ಆದರೆ ಬಿ ಜೆ ಪಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ 150 ಸೀಟು ಗೆಲ್ತಕ್ಕಂಥ ಸಿಚುವೇಶನ್ ಇರುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಬರುತ್ತೆ. ಸರ್ಕಾರ ಬರಬೇಕಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಆದ್ಯತೆ ಕೊಡಬೇಕಂದ್ರೆ 5 ವಿಧಾನಸಭಾ ಕ್ಷೇತ್ರ ಗೆಲ್ಲಬೇಕು. ಗೆಲ್ಲಬೇಕಂತ 3 ವರ್ಷ ಏನು ಶ್ರಮ ಪಡಬೇಕು. ಅದು ಎಲ್ಲ ಎಲೆಕ್ಷನ್ ಬರೋದಿದೆ. ಈಗ ಜಿಲ್ಲಾ ಪಂಚಾಯತ್ ಇದೆ, ತಾಲೂಕು ಪಂಚಾಯತ್ ಇದೆ, ಗ್ರಾಮ ಪಂಚಾಯತ್ ಇದೆ, ನಗರಸಭೆ ಇದೆ. ಎಲ್ಲ ಎಲೆಕ್ಷನ್ಗೆ ಎಲ್ರಿಗೂ ಒಗ್ಗೂಡಿಸಿ ಬಿ ಜೆ ಪಿ ಕಟ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸವಾಲಿದೆ. ಅದನ್ನು ನಾವು ಇವಾಗ ಕಾಲಿಗೆ ಚಕ್ರ ಕಟ್ಕೊಂಡು ನಡಿಬೇಕು, ಓಡಬೇಕು. ನಮ್ಮ ರಾಜ್ಯಾಧ್ಯಕ್ಷರು ಯುವಕರಿದ್ದಾರೆ, ಅವರು ಕೂಡ ಇವತ್ತು ಅವರ ಅಧ್ಯಕ್ಷ ಆದಮೇಲೆ ದಿನ 24/7 ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲರದು ಒಂದು ಅವರ ನಾಯಕತ್ವದಲ್ಲಿ ಇರ್ತಕ್ಕಂಥ ಏನು ಬೆಂಬಲ ತಗೊಂಡು ನಾವು ಇಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡೋದು ಸವಾಲಿದೆ. ಅದನ್ನು ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದರಿಂದ ಅಂಡಿಗನಾಳ ಊರಿಂದ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅಲ್ಲಿಂದ ಕೋಟೆ ಸರ್ಕಲಿಂದ ಕೋಟೆ ಆಂಜನೇಯ ದೇವಸ್ಥಾನ ಪೂಜೆ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಇವತ್ತು ನಮ್ಮ ಬಿ ಜೆ ಪಿ ಕಚೇರಿಗೆ ಬಂದು ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಲೀಡರ್ಸು ಸಂತೋಷದಿಂದ ಬರಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಮುಗಿಸಿದ್ವಿ. ಈ ಒಂದು ಕಾರ್ಯಕ್ರಮ ನೋಡಿದ ಮೇಲೆ ನಮ್ಗೆ ಅನಿಸೋದು, ನಮ್ಮೆಲ್ಲ ಬಿ ಜೆ ಪಿಯಲ್ಲಿರ್ತಕ್ಕಂಥ ಲೀಡರ್ಸ್ಗೆ ಎಷ್ಟೊಂದು ಹುರುಪು ಬಂದಿದೆ, ಸಂತೋಷ ಆಗಿದೆ. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಶಿಡ್ಲಘಟ್ಟ ವಿಧಾನಸಭೆ ಕ್ಷೇತ್ರಕ್ಕೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಒಲಿದಿರ್ತಕ್ಕಂಥದ್ದು ಎಲ್ರಿಗೂ ಸಂಭ್ರಮ ಆಗಿದೆ. ನನಗೂ ತುಂಬ ಸಂತೋಷ ಆಗಿದೆ. ಶಿಡ್ಲಘಟ್ಟದಲ್ಲಿ ಬಿ ಜೆ ಪಿ ಕಟ್ಟಬೇಕಾದ್ರೆ ತಳಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ 2 ವರ್ಷದಿಂದ. ನಮಗೆ ಇವತ್ತು 100% ಗ್ಯಾರಂಟಿ ಆಗಿದೆ. ನಮ್ಮ ಎಲ್ಲರ ಲೀಡರ್ಗಳು ಹುಮ್ಮಸ್ಸು ನೋಡಿ ಬೂತ್ ಮಟ್ಟದಲ್ಲಿ ಈ ಸರಿ ಬಿ ಜೆ ಪಿ ಗೆಲ್ತಕ್ಕಂಥದ್ದು 100% ನಿಶ್ಚಯ ಕಾಣಿಸ್ತಾ ಇದೆ. ಜಿಲ್ಲಾಧ್ಯಕ್ಷ ಆಗಿದ್ದಕ್ಕೆ ಕೊಡುಗೆ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ MLA ಆಗಿ ಗೆಲ್ತಕ್ಕಂಥ ಕೊಡುಗೆ ಅಂತ ಇವತ್ತು ನಾನು ಭಾವಿಸ್ತೀನಿ. ನಮ್ಮೆಲ್ಲ ನಾಯಕರು, ರಾಜ್ಯ ನಾಯಕರು, ರಾಜ್ಯದ ನಮ್ಮ ಪದಾಧಿಕಾರಿಗಳು, ಕೋರ್ ಕಮಿಟಿ, ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರುಗಳು, ಜೊತೆಗೆ ಸಂಸದರು ಕೆ ಸುಧಾಕರ್ ಅವರು, ಅವರ ಜೊತೆಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮುಖಂಡರು, ನಮ್ಮ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಮತದಾರರು ಕೂಡ ಇವತ್ತು ಏನು ಸಪೋರ್ಟ್ ಮಾಡಿರೋದ್ರಿಂದ ನನಗೆ ಇವತ್ತು ಈ ಸ್ಥಾನ ಸಿಕ್ಕಿದೆ. ಬಿ ಜೆ ಪಿಯಲ್ಲಿರ್ತಕ್ಕಂಥದ್ದು ಶಿಸ್ತು, ಆ ಶಿಸ್ತನ್ನ ನೋಡಿದ್ದಾರೆ. ಇಲ್ಲಿ ಬಿ ಜೆ ಪಿನ ಕಟ್ತಕ್ಕಂಥ ಆಸಕ್ತಿ ಇದೆ ರಾಮಚಂದ್ರಗೌಡ ಅಂತ ತಿಳ್ಕೊಂಡು ಇವತ್ತು ಗೊಂದಲ ಇತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯಲ್ಲಿ ಮಾಡಿ ಮತ್ತು ರದ್ದು ಮಾಡಿರ್ತಕ್ಕಂಥ ಗೊಂದಲ ರಾಷ್ಟ್ರ ಮಟ್ಟಕ್ಕೆ ಹೋಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ಮಾಡಿ ಇವತ್ತು ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಈ ಸ್ಥಾನನ ಚಾಚು ತಪ್ಪದಂಗೆ, ಎಲ್ಲರ ಆಸೆಯಂತೆ ನಿರಾಸೆ ಆಗದಂಗೆ ಕಾಲಿಗೆ ಚಕ್ರ ಕಟ್ಕೊಂಡು ಪಕ್ಷ ಕಟ್ಟೋದಕ್ಕೆ ದುಡಿತೀನಿ ಅಂತೇಳಿ ತಮ್ಮ ಮುಖಾಂತರ ನಮ್ಮ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಲೀಡರ್ಸ್ಗೆ ಧನ್ಯವಾದವನ್ನು ಹೇಳ್ತೀನಿ.